ನೋಡಿ, ವಾಹನಗಳಿಗೂ ಕೂಡ ತಟ್ಟಿದೆ ಪಂಚಮಸಾಲಿ ಹೋರಾಟದ ಎಫೆಕ್ಟ್. ಹೆದ್ದಾರಿಯಲ್ಲಿ ಸಾಲುಗಟ್ಟಿ ನಿಂತಿದ್ದಾವೆ ವಾಹನಗಳು, ಸವಾರರು ಪರದಾಟ ಮಾಡ್ತಾ ಇದ್ದಾರೆ. ಹೆದ್ದಾರಿಯಲ್ಲಿ 6 ಕಿಲೋಮೀಟರ್ನಷ್ಟು ಜಾಮ್ ಆಗಿದೆ. ವಾಹನ ಸವಾರರು ರಸ್ತೆಯಲ್ಲಿ ನಿಂತಲ್ಲೇ ನಿಂತು ಹೈರಾಣಾಗಿದ್ದಾರೆ. ಹೋರಾಟದ ಬಿಸಿ ಅಲ್ಲಿನ ವಾಹನ ಸವಾರರಿಗೂ ಕೂಡ ಹೇಳಿ ಕೇಳಿ ಅದು ಹೆದ್ದಾರಿ. ಆ ಹೆದ್ದಾರಿಯಲ್ಲಿ ಅನೇಕ ವಾಹನಗಳ ಓಡಾಟ ದಟ್ಟಣೆ ಇರುವಂತ ಜಾಗ ಅದು. ಪ್ರತಿಭಟನೆಯ ಕಾರಣಕ್ಕಾಗಿ ಪ್ರತಿಭಟನೆ ತೀವ್ರಗೊಂಡು ಲಾಠಿ ಚಾರ್ಜ್ ಹಂತಕ್ಕೆ ಹೋದ ಕಾರಣಕ್ಕಾಗಿ ಹೆದ್ದಾರಿಯಲ್ಲಿ ಸಾಲುಗಟ್ಟಿ ನಿಂತಿದ್ದಾವೆ. ಸುಮಾರು 6 ಕಿಲೋಮೀಟರ್ನಷ್ಟು ವಾಹನಗಳು ನಿಂತುಕೊಂಡಿದ್ದಾವೆ. ಇದು ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಾವು ನೋಡ್ತಾ ಇದ್ದೇವೆ. ಪಂಚಮಸಾಲಿ ಹೋರಾಟ ಮತ್ತೊಂದು ಮಜಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಪಂಚಮಸಾಲಿಯ ಮೀಸಲಾತಿ ಹೋರಾಟದ ಒಂದು ದೊಡ್ಡ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಹೋರಾಟವನ್ನ ಆರಂಭ ಮಾಡಲಾಗಿತ್ತು. ಆದರೆ ಇವತ್ತು ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ಬಂದಂತ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಜನ, ಅವರ ಸಂಯಮ ಮೀರಿದೆ, ಅವರ ತಾಳ್ಮೆ ಮೀರಿದೆ. ಪ್ರತಿ ಬಾರಿಯೂ ಕೂಡ ಹೋರಾಟ ಆಗುತ್ತೆ, ಮೀಸಲಾತಿಗಾಗಿ ಆಗ್ರಹ ಮಾಡಲಾಗುತ್ತೆ. ಪ್ರತಿ ಬಾರಿಯೂ ಕೂಡ ಸರ್ಕಾರಗಳು ಸಮಾಧಾನ ಹೇಳ್ತಾರೆ. ಸಮಾಧಾನ ಹೇಳುವ ಮೂಲಕ ಆಗಾಗ ಅದನ್ನ ಮುಂದೆ ತಳ್ಳುವಂತ ಪ್ರಕ್ರಿಯೆ ಆಗುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಮೀಸಲಾತಿ ಅನ್ನೋ ವಿಚಾರ ಇದೆಯಲ್ಲ, ಇದೊಂದು ರೀತಿ ಜೇನುಗೂಡಿಗೆ ಕೈ ಹಾಕಿದಂತೆ. ಯಾವುದೇ ಒಂದು ವರ್ಗಕ್ಕೆ, ಯಾವುದೇ ಒಂದು ಸಮುದಾಯಕ್ಕೆ ಮೀಸಲಾತಿಯ ವ್ಯತ್ಯಾಸಗಳಾದರೆ ಮತ್ತೊಂದು ಸಮುದಾಯ ಮೀಸಲಾತಿಗಾಗಿ ಬೀದಿಗಿಳಿಯುತ್ತೆ. ಕೇಂದ್ರಕ್ಕೆ ನೀವು ಕಳಿಸ್ಕೊಡಿ. ನೋಡಿ, ನಿನ್ನೆಯೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಸದನದಲ್ಲೂ ಕೂಡ ಮಾತನಾಡಿದ್ರು. ಕೇಂದ್ರಕ್ಕೆ ಕಳಿಸ್ಕೊಡಿ, ನಾವಲ್ಲಿ ಹೋರಾಟ ಮಾಡ್ತೀವಿ, ನೀವು ಶಿಫಾರಸು ಮಾಡಿ ಅಂತ. ಬಟ್ ರಾಜ್ಯ ಸರ್ಕಾರ ಈವರೆಗೂ ಕೂಡ ಕುರುಬರಿಗೆ ST ಮೀಸಲಾತಿ, ಇನ್ನು ವಾಲ್ಮೀಕಿ ಮೀಸಲಾತಿ ಅಂದರೆ ST ಮೀಸಲಾತಿಯ ಪರ್ಸೆಂಟೇಜ್ನ ಹೆಚ್ಚಳ, ಇನ್ನೊಂದು ಕಡೆ ಈ ಪಂಚಮಸಾಲಿಯ 2A ಮೀಸಲಾತಿಯ ಹೋರಾಟದ ಆಗ್ರಹ, ಹೀಗೆ ಅನೇಕ ಆಗ್ರಹಗಳಿದ್ದಾವೆ. ಅನೇಕ ಹೋರಾಟದ ತೀವ್ರ ಮಟ್ಟಕ್ಕೆ ಹೋಗಿರುವಂಥದ್ದು ಇದೆ. ಬಟ್ ಪಂಚಮಸಾಲಿ ಸಮುದಾಯ ಈಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇವತ್ತು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಹೋಗಿ ನಡೆದಿರುವಂಥ ಘರ್ಷಣೆ ಇದೆಯಲ್ಲ, ಪೊಲೀಸರ ವಿರುದ್ಧವೇ ಕಲ್ಲು ತೂರಾಟ, ಪೊಲೀಸರಿಗೂ ಪ್ರತಿಭಟನಾಕಾರರಿಗೂ ಬಹಳ ದೊಡ್ಡ ಮಟ್ಟದಲ್ಲಿ ಸಂಘರ್ಷ ಏರ್ಪಟ್ಟಿದೆ. ಪಂಚಮಸಾಲಿ ಹೋರಾಟಗಾರರನ್ನ, ಮುಖಂಡರನ್ನ ಪೊಲೀಸರು ಸಮಾಧಾನ ಮಾಡಲಿಕ್ಕೆ ಬಹಳ ದೊಡ್ಡ ಪ್ರಯತ್ನ ಮಾಡಿದರೂ ಕೂಡ ಅದು ಪ್ರಯೋಜನ ಆಗಿಲ್ಲ. ಈಗ ಹೆದ್ದಾರಿಯಲ್ಲಿ ಸಾವಿರಾರು ಜನ ಇದ್ದಾರೆ. ಹೆದ್ದಾರಿಯಲ್ಲಿ 6 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಹೇಳಿ ಕೇಳಿ ಈ ಭಾಗದಲ್ಲಿ, ಈ ರೂಟ್ನಲ್ಲಿ ಬೆಳಗಾವಿಯಿಂದ ಧಾರವಾಡಕ್ಕೆ ಹೋಗುವಂಥ ರಸ್ತೆ ಅದು. ಈ ರಸ್ತೆಯಲ್ಲಿ ಸಂಚರಿಸುವಂಥ ಜನ ಯಾವಾಗ ಅಧಿವೇಶನ ನಡೆಯುತ್ತೋ, ಅಧಿವೇಶನ ಅಂತ ಹೇಳಿದ ತಕ್ಷಣ ಒಂದಲ್ಲ ಒಂದು ಹೋರಾಟ ಇದ್ದೇ ಇರುತ್ತೆ. ಒಂದಲ್ಲ ಒಂದು ಸಮುದಾಯ ಬೀದಿಗಿಳಿಯುತ್ತೆ. ಅದು ರೈತರ ಹೋರಾಟವೇ ಆಗಲಿ, ಮತ್ತೀತರ ಮೀಸಲಾತಿ ಹೋರಾಟವೇ ಆಗಲಿ. ಕಳೆದ ಬಾರಿ ಕಬ್ಬು ಬಾಕಿ ಬಿಲ್ಲನ್ನು ಪಾವತಿಸಬೇಕು ಅಂತ ಹೋರಾಟ ಮಾಡಿದ್ರು, ಇದೀಗ ಮೀಸಲಾತಿ. ಈ ರಸ್ತೆಯಲ್ಲಿ ಸಂಚರಿಸುವಂಥ ಜನ ಪ್ರತಿಭಟನೆಯ ಬಿಸಿಯಿಂದ ಹೈರಾಣಾಗಿದ್ದಾರೆ. ನಿಂತಲ್ಲೇ ನಿಂತು ಸುಸ್ತಾಗ್ತಾ ಇದೆ ಅವರಿಗೆ. ಪೊಲೀಸರು ಒಂದು ಕಡೆ ಪ್ರತಿಭಟನಾಕಾರರನ್ನ ಚದುರಿಸಬೇಕು, ಮತ್ತೊಂದು ಕಡೆ ವಾಹನ ಸುಗಮ ಸಾಗಾಟಕ್ಕೆ, ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು.
ಸೊ ಹೀಗಾಗಿ ಪೊಲೀಸರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವಂತ ಪ್ರಯತ್ನವೂ ನಡೀತಾ ಇದೆ. ಎಸ್, ಇದು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟದಿಂದ ಆಗಿರುವಂತ ಎಫೆಕ್ಟ್ ಇದು. ಕಳೆದ ಬಾರಿಯೂ ಕೂಡ ತಾರ್ಕಿಕ ಹೋರಾಟಕ್ಕೆ ನಾವು ಬಂದು ತಲುಪಿದ್ದೇವೆ. ಮಾಡು ಇಲ್ಲವೇ ಮಡಿಯ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಕರೆ ಕೊಟ್ಟಿದ್ರು. ಮೀಸಲಾತಿಯನ್ನ ಪಡೆಯದೆ ನಾವ್ಯಾರು ಕೂಡ ವಾಪಸ್ ಆಗೋದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಸವಾಲಿಸ್ತಿದ್ರು ಕಳೆದ ಬಾರಿ. ಪಂಚಮಸಾಲಿ ಸಮುದಾಯದ ಸ್ವಾಮೀಜಿ ಕರೆ ಕೊಟ್ಟ ನಂತರವೂ, ಪ್ರತಿಭಟನೆಯ ನಂತರವೂ 2A ಮೀಸಲಾತಿ ಪಂಚಮಸಾಲಿ ಸಮುದಾಯಕ್ಕೆ ಕನಸಾಗಿಯೇ ಉಳಿದುಕೊಂಡಿತ್ತು. ಈಗಲೂ ಕೂಡ ತಮ್ಮ ಮೀಸಲಾತಿಯ ಹಕ್ಕಿಗಾಗಿ ಹೋರಾಟ ಮಾಡ್ತಿರುವಂತ ಸಮುದಾಯ ಬೀದಿಗಿಳಿದಿದೆ, ತಾಳ್ಮೆ ಕಟ್ಟೆ ಹೊಡೆದಿದೆ. ತಮಗೆ 2A ಮೀಸಲಾತಿ ಸಿಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಚುನಾವಣೆಯ ಪೂರ್ವದಲ್ಲಿಯೂ ಕೂಡ ಪಂಚಮಸಾಲಿ ಸಮುದಾಯದ ನಾಯಕರು ಅನೇಕ ಕಡೆಗಳಲ್ಲಿ ಬಹಳ ದೊಡ್ಡ ಸಮಾವೇಶಗಳನ್ನು ಮಾಡಿದ್ರು. ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ್, ಕೊಪ್ಪಳ, ಹೀಗೆ ಆ ಭಾಗದ ಅನೇಕ ಜಿಲ್ಲೆಗಳಲ್ಲಿ ಸಮಾವೇಶಗಳನ್ನು ಮಾಡಿದ್ರು. ಮೀಸಲಾತಿ ಜಾಗೃತಿಗಾಗಿ ಹೋರಾಟ ಅಂತ ಹೇಳಿ ಆ ಮೀಸಲಾತಿ ಜಾಗೃತಿ ಹೋರಾಟದಲ್ಲಿ ಮುಂಚೂಣಿಯನ್ನು ವಹಿಸಿಕೊಂಡಿರುವ ನಾಯಕರನ್ನ ನೀವು ಗಮನಿಸಿದ್ರಿ. ಈಗ ಬಿಜೆಪಿ ನಾಯಕರಷ್ಟೇ ಕಾಣಸಿಗ್ತಾ ಇದೆ. ಅರವಿಂದ್ ಬೆಲ್ಲದ್, ಈರಣ್ಣ ಕಡಾಡಿ, ಬಸನಗೌಡ ಪಾಟೀಲ್ ಯತ್ನ ಹೋರಾಟದಲ್ಲಿ ತೊಡಗಿಕೊಂಡಿದ್ದಂಥವರು ಕೆಲವರು ಅನ್ನೋದಕ್ಕಿಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ದಾರೆ. ಹುನಗುಂದ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರು ಶಾಸಕರಾಗಿದ್ದಾರೆ. ಕಾಂಗ್ರೆಸ್ನಿಂದಲೂ ಕೂಡ ಅನೇಕರು ಹೋರಾಟವನ್ನ ಮಾಡಿದ್ರು. ಅದೊಂದು ಪಕ್ಷಾತೀತ ಹೋರಾಟವಾಗಿ ಇಲ್ಲಿವರೆಗೂ ನಡೆದುಕೊಂಡು ಬಂದಿತ್ತು. ಪಕ್ಷಾತೀತ ಹೋರಾಟ ಈಗ ಅದು ಪಕ್ಷಾತೀತ ಹೋರಾಟವಾಗಿ ಇಲ್ಲಿ ಕಾಣಿಸ್ತಾ ಇಲ್ಲ. ಕೇವಲ ಬಿಜೆಪಿ ಶಾಸಕರಷ್ಟೇ ಹೋರಾಟದಲ್ಲಿದ್ದಾರೆ, ರಾಜ್ಯಸಭಾ ಸದಸ್ಯರು ಕೂಡ ಇದ್ದಾರೆ. ಸೊ ಕಾಂಗ್ರೆಸ್ನ ಪಂಚಮಸಾಲಿ ನಾಯಕರು ಏನು ಹೇಳ್ತಾರೆ, ಶಾಸಕರೇನು ಹೇಳ್ತಾರೆ, ಸಚಿವರೇನು ಹೇಳ್ತಾರೆ, ಇನ್ನಷ್ಟೇ ಮಾತನಾಡಬೇಕಾಗಿದೆ. ಬಟ್ ಬೆಳಗಾವಿಯಲ್ಲಿ ಈವರೆಗೂ ನಡೆದಿರುವಂಥ ಲಾಠಿ ಚಾರ್ಜ್ನಲ್ಲಿ ಅನೇಕರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಅಲ್ಲಿನ ಜನ ಸ್ವಯಂ ಪ್ರೇರಿತವಾಗಿ ಅವರೇ ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸ ಮಾಡಿದ್ದಾರೆ. ಪೊಲೀಸರು ಗಾಯಗೊಂಡಿದ್ದಾರೆ, ವಾಹನಗಳು ಜಖಮಾಗಿದ್ದಾವೆ. ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಈಗ ಸ್ವಲ್ಪ ಹತೋಟಿಗೆ ತರುವಂಥ ಪ್ರಯತ್ನದಲ್ಲಿ ಪೊಲೀಸರು ಅಲ್ಪ ಯಶಸ್ಸನ್ನು ಕಂಡಿದ್ದಾರೆ.
ಎಸೆದು ಗಮನಿಸ್ತಾ ಇದ್ದೀರಿ. ಈಗಲೂ ಕೂಡ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಈಗಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೈವೇನಲ್ಲಿ ಜಮಾಯಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಹಿಮ್ಮೆಟ್ಟಿಸಲಿಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇಡೀ ಹೈವೇ ತುಂಬೆಲ್ಲವೂ ಕೂಡ ಜನ ಜಂಗುಳಿ, ಜನ ಜಾತ್ರೆ. ಎಲ್ಲಿ ನೋಡಿದ್ರು ಕೂಡ ಜನ. ಪೊಲೀಸರು ಸಿಕ್ಕವರ ಮೇಲೆ ಲಾಠಿಗಳನ್ನು ಬೀಸ್ತಾ ಇದ್ದಾರೆ. ಸಿಕ್ಕವರ ಮೇಲೆ ಲಾಠಿ ಬೀಸಿ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಕಂಟ್ರೋಲ್ಗೆ ಬರುವಂಥ ಸ್ಥಿತಿ ಖಂಡಿತವಾಗೂ ಕೂಡ ಆ ಸಿಚುವೇಶನ್ ಇಲ್ಲ ಅಂತ ಕಾಣಿಸುತ್ತೆ. ಜನ ರೊಚ್ಚಿಗೆದ್ದಿದ್ದಾರೆ, ಜನ ದಿಗಿಲುಗೊಂಡಿದ್ದಾರೆ, ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೀಸಲಾತಿಗಾಗಿ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ರು ಜಯ ಬಸವ ಮೃತ್ಯುಂಜಯ ಸ್ವಾಮೀಜಿ. ಈ ಹೋರಾಟ ಕೂಡ ಈಗ ಈ ಹಂತಕ್ಕೆ ಬಂದು ತಲುಪಿದೆಯಲ್ಲ. ಈ ಹೋರಾಟ ಕವಲು ದಾರಿಯಲ್ಲಿ ಸಾಗಿದ್ದು ಕೂಡ ನಿಜ. ಆರಂಭದಲ್ಲಿ ಹರಿಹರ ಪೀಠದ ವಚನಾನಂದ ಸ್ವಾಮೀಜಿ ಇದಕ್ಕೆ ಪೂರಕವಾದಂಥ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ. ಅರಮನೆ ಮೈದಾನದಲ್ಲಿ ನಡೆದಿರುವಂಥ ಕಾರ್ಯಕ್ರಮದಲ್ಲಿ